ನಾನೇ ರಿಸರ್ವ್ ಮಾಡಿದ್ದು. ಇದು ನಮ್ಮ ಫಸ್ಟ್ ಡಿನ್ನರ್ ಡೇಟ್ ಅಲ್ವಾ, ಅದಕ್ಕೆ. ಆ್ಯಂಡ್ ಆಲ್ಸೋ ಸ್ವಲ್ಪ ಪ್ರೈವಸಿ ಇರಲಿ ಆ್ಯಂಡ್ ನೀವು ಓಪನ್ ಅಪ್ ಆಗಲಿ ಅಂತ. ಪ್ಲೀಸ್ ಹ್ಯಾವ್ ಎ ಸೀಟ್ ಪ್ಲೀಸ್. ರಚನಾ, ದಿಸ್ ಒನ್ಸ್ ಫಾರ್ ಯು ಪ್ಲೀಸ್. ಏನಿದು? ಓಪನ್ ಮಾಡಿ ನೋಡಿ. ಅರೇಂಜ್ಮೆಂಟ್ಸ್. ಸೊ ಹೇಳಿ ನಿಮ್ಮ ಬಗ್ಗೆ. ನನ್ನ ಬಗ್ಗೆ ಏನು ಹೇಳೋದು? ಏನೂ ಇಲ್ಲ. ಐ ಮೀನ್ ನಿಮ್ಗೇನು ಇಷ್ಟ ಅಂತ, ಲೈಕ್ ಎನಿ ಹಾಬೀಸ್, ಸಿಂಗಿಂಗ್, ಡ್ಯಾನ್ಸಿಂಗ್ ಅಥವಾ ರೀಡಿಂಗ್ ಇಷ್ಟನಾ? ಓದೋದಂದ್ರೆ ಇಷ್ಟ. ನೀವು ತುಂಬ ನಾಚ್ಕೊಳ್ತಾ ಇದ್ದೀರಾ, ತಲೆ ಎತ್ತಿ ನನ್ನ ನೋಡ್ತಾನೂ ಇಲ್ಲ. ಬಟ್ ಏನು ಗೊತ್ತಾ, ನೀವು ನಾಚ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಆ್ಯಕ್ಚುಲಿ ನನಗೆ ನಿಮ್ಮಂಥ ತುಂಬ ಕುಟುಂಬದಲ್ಲಿ ಬೆಳೆದಿರೋ ಹುಡುಗಿನೇ ಮದುವೆ ಆಗಬೇಕು ಅಂತ ಆಸೆ ಇತ್ತು. ಸಂಬಂಧಗಳ ಬೆಲೆ ಗೊತ್ತಿರುತ್ತೆ ಅನ್ನೋದು ಒಂದು ಕಾರಣ ಆದರೆ, ಇನ್ನೊಂದು ಕಡೆ ನನ್ನ ಸ್ವಾರ್ಥ ಕೂಡ ಇದೆ. ಅಯ್ಯೋ, ಸ್ವಾರ್ಥ ಅಂದರೆ ಆ ಥರ ಏನಿಲ್ಲ ಕಣ್ರಿ. ಅಂದರೆ ನಿಮ್ಮ ಕುಟುಂಬ ನನ್ನ ಕುಟುಂಬ ಆಗತ್ತೆ, ಒಂದು ಇಡೀ ಕುಟುಂಬದ ಪ್ರೀತಿ ನನಗೆ ಸಿಗತ್ತೆ. ನೀವು ತುಂಬ ಲಕ್ಕಿ ರಚನಾ. ಯಾಕಂದರೆ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲರ ಮಧ್ಯೆ ಪ್ರೀತಿಯಿಂದ ಬೆಳೆದಿದ್ದೀರ. ಆದರೆ ನಾನು ಅಪ್ಪ ಅಮ್ಮನ ಕಳ್ಕೊಂಡು ಅನಾಥ ಆಗಿಬಿಟ್ಟೆ. ಬಟ್ ನನಗೆ ಆ ಕೊರಗಿಲ್ಲ. ಯಾಕಂದರೆ ನಿಮ್ಮ ಮನೆಯವ್ರ ಪ್ರೀತಿ ಎಲ್ಲ ನನಗೆ ಸಿಗತ್ತೆ. ನಾನು ನಿಮ್ಮಲ್ಲಿ ಒಬ್ಬ ಆಗ್ತೀನಿ. ಈ ಅಮ್ಮರಣ್ಣ ಎಲ್ಲೋದ? ಕರೆಕ್ಟ್ ಟೈಮಿಗೆ ಬರ್ಬೇಕು ತಾನೆ. ಅವರಿಬ್ರು ನೋಡ್ರೆ ಆಗ್ಲೇ ಒಳಗೆ ಬಂದು ಕುಂತವ್ರೆ. ಇವ್ನಿನ್ನ ಹೊಂಟವನ ಇಲ್ವಾ? ತಂಗ್ಯವ ಆಗ್ಲೇ ಬಂದ್ಬಿಟ್ಟಿದ್ಯಾ? ನಂಗೆ ಎಲ್ಲಿ ನಮ್ಮವರು ಎಲ್ಲೂ ಕಾಣಿಸ್ತಾನೆ ಇಲ್ಲ. ತಂಗ್ಯವ ನೋಡು, ನೀನು ಹೇಳ್ದಂಗೆ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದಿದ್ದೀನಲ್ಲ, ಹೆಂಗೆ ಕಾಣಿಸ್ತಾ ಇದ್ದೀನಿ? ಸೆಂದಾಗೆ ಕಾಣ್ತಿದ್ಯಾ ಅಣ್ಣಯ್ಯ. ಆದ್ರೆ ಈಗ ನೀನ್ ಬಿರ್ನೆ ಒಳಕ್ ಹೋಗ್ಬೇಕು, ಅವ್ರು ಆಲ್ರೆಡಿ ಹೊಂಟವ್ರೆ. ಯಾರು? ರಚನಾನ? ಹ್ಞೂ, ರಚನಾನಯ್ಯ. ಅವಳ ಜೊತೆಗೆ ಅವಳನ್ನ ಲಗ್ನ ಆಗೋ ಹುಡ್ಗ. ಏನು ಹೇಳ್ತಾ ಇದ್ಯಾ ತಂಗಿಯವ್ವ? ತೆಗೆ ತಮಾಷೆ ಮಾಡೋಣ ನೀನು. ಅಣ್ಣಯ್ಯ, ಇಂಥ ಇಸಿದಾಗ ಯಾರನ್ನ ತಮಾಷೆ ಮಾಡ್ತಾರ? ದಿಟಾನೇ ಹೇಳ್ತಿದ್ದೀನಿ. ರಚನೆಗೆ
ಹುಡುಗನ್ನ ಗೊತ್ತು ಮಾಡೋರೆ ಅತ್ತೆಮ್ಮ. ಏನು ಹೇಳ್ತಾ ಇದ್ದೀವ ನೀನು? ರಚನಾ ಇದಕ್ಕೆ ಒಪ್ಪದ್ಲ? ನನಗೆ ಗೊತ್ತು ಅವಳು ಇದಕ್ಕೆಲ್ಲ ಒಪ್ಪಿರಲ್ಲ. ಯಾಕೆಂದ್ರೆ ಅವಳು ನನ್ನನ್ನು ಪ್ರೀತಿಸಿದಾಳಲ್ವಾ? ಅಣ್ಣಯ್ಯ, ಅವಳನ್ನ ಪ್ರೀತಿಸ್ತಾವಳೆ, ಅದು ದಿಟನೆಯ. ಆದ್ರೆ ಅವಳಿ ಮದ್ವೆಗೆ ಒಪ್ಕೊಂಡ್ರೆ ಅದು ದಿಟನೆಯ. ಏನು ಹೇಳ್ತಾ ಇದ್ಯಾ ತಂಗ್ಯವ್ವ? ನನಗೇನು ಅರ್ಥ ಆಗ್ತಾ ಇಲ್ಲ. ಅಣ್ಣಯ್ಯ, ಇವಾಗ ಕತೆ ಹೇಳ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಒಳಿಕ್ ಹೋಗು. ನನ್ಗೆ ಈ ಮದ್ವೆನ ಹೆಂಗ್ ನಿಲ್ಸ್ಬೇಕು ಅಂತ ಗೊತ್ತೇ ಆಗ್ಲಿಲ್ಲ. ಅದಕ್ಕೆ ನೀನ ಇಲ್ಲಿ ಕರ್ಸಿದ್ದು. ನಿನ್ ಪ್ರೀತಿ ಉಳಿಸ್ಕೊಳಕ್ಕೆ ನಿಂಗಿರೋದು ಇದೊಂದೇ ದಾರಿ. ನಡಿ ಒಳಗೆ. ನೀನ್ ಒಳಕ್ ಹೋಗಿ ಅವನ್ ಮುಂದೆ ನಿನ್ ಪಿರುತಿ ಹೇಳ್ಕೊ. ಅತ್ತೆಮ್ಮನ ಮನ್ಸಿಗೆ ನೋವಾಗ್ಬಾರ್ದು ಅಂತ ರಚನಾ ಈ ಮದ್ವೆಗೆ ಒಪ್ಕೊಂಡವಳೆ. ನೀನ್ ಅವಳ ಮುಂದೆ ಹೋದ್ರೆ ಅವಳ ನಿರ್ಧಾರನೂ ಬದಲಾಯ್ತೈತೆ. ಆ ಹುಡ್ಗನು ಯಾಕೋ ಒಳ್ಳೆಯವನೇ ಅಂತಾನೆ ಅನ್ಸ್ತೈತೆ. ಅವನೇ ನಿಂಗೆ ಸಹಾಯ ಮಾಡಿದ್ರು ಹೋಗ್ಬೋದು. ಹೋಗು ಅಣ್ಣಯ್ಯ. ತಂಗ್ಯವ್ವ, ನಾನು ಅಣ್ಣಯ್ಯ, ನನ್ ಮಾತು ಕೇಳು. ಇವಾಗ ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಟೈಮ್ ಇಲ್ಲ. ನಡಿ ಒಳಗೆ. ನೀನ್ ನನ್ ಮಾತು ಕೇಳ್ತಾ ಇಲ್ವೋ? ನಡಿ, ಹೋಗು. ಹೋಗ್ಬಿಟ್ ಬಾ. ದೇವ್ರೆ, ಹೆಂಗಾನ ಮಾಡಿ ಅಮರಣ್ಣನ ರಚನನ್ನು ಬಂದ್ ಮಾಡು. ಪ್ಲೀಸ್ ಹ್ಯಾವ್. ಸೊ ಮದುವೆ ಆದಮೇಲೆ ನಾವು ನ್ಯೂ ಜರ್ಸಿ ಹೋಗ್ತೀವಿ. ಇಂಡಿಯಾಗೆ ವಾಪಸ್ ಬರೋಕ್ಕೆ ಅಟ್ಲೀಸ್ಟ್ 2 years ಆದರೂ ಆಗುತ್ತೆ. ಸೊ ಮದುವೆ ಆದಮೇಲೆ 1 week or 10 days ನಿಮ್ಮ ಅಮ್ಮನ ಮನೇಲಿ ಇರೋ ಥರ ಪ್ಲ್ಯಾನ್ ಮಾಡೋಣ. ಹಾಗಾದರೆ ನಿಮಗೂ ಅಷ್ಟು ಬೇಜಾರಾಗಲ್ಲ. ಬಾಲಿ ಅಥವಾ ಮಾಲ್ಡೀವ್ಸ್ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾವುದು ಅಂತ ಹೇಳಿದರೆ ಒಳ್ಳೆಯದು. ಮದುವೆ ಡೇಟ್ ಫಿಕ್ಸ್ ಆದಮೇಲೆ ಅದಕ್ಕೂ ಟಿಕೆಟ್ಸ್ ಬುಕ್ ಮಾಡ್ತೀನಿ. ಏನಕ್ಕೆ? ಹನಿಮೂನ್ಗೆ. ಓ, ಅನ್ಕಂಫರ್ಟೇಬಲ್ ಆಯ್ತಾ? ಐ ಆಮ್ ರಿಯಲಿ ಸಾರಿ. ಓಕೆ, ಏನಾದರೂ ಬೇರೆ ಮಾತಾಡೋಣ? ಓಕೆ ಬೇಕು, ಏನಾದರೂ ಫಸ್ಟ್ ಆರ್ಡರ್ ಮಾಡೋಣ. ಇದನ್ನ ಅವನಿಗೆ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ಬೋದು. ಈ 1 necklace ಸ್ಟೀಲ್ ಮಾಡಿಬಿಟ್ರೆ ಟೋಟಲ್ ಅಮೌಂಟ್ ಕ್ಲಿಯರ್ ಆಗೋಗುತ್ತೆ. ಅನಿಕಾ,
ರೈಟ್ ಸರ್, ಇಷ್ಟು ಆರ್ಡರ್ ತೊಗೊಂಡ್ಬಿಡಿ. ಬಟ್ ಫಸ್ಟ್ ಕ್ರೀಮ್ ಮಂಚ ಸೂಪ್ ತೊಗೊಂಡ್ಬನ್ನಿ. ಯಾ ರಚನಾ, ಕ್ರೀಮ್ ಮಂಚ ಸೂಪ್ 1/2 ಇಸ್ ಫೈನ್, ರೈಟ್? ರಚನಾ, ಹಲೋ, ಕ್ರೀಮ್ ಮಂಚ ಸೂಪ್ 1/2? ಫೈನ್. ಓಕೆ ಸರ್, 1/2 ಕ್ರೀಮ್ ಮಂಚ ಸೂಪ್. ಸರ್ ಅದು ನಾನು ಅಲ್ಲ, ಅಷ್ಟು ತೊಗೊಂಡು ಬನ್ನಿ, ಆಮೇಲೆ ಹೇಳ್ತೀನಿ. ಸರ್ 1 ಸೆಕೆಂಡ್, ನಾನು ಸಪ್ಲೈಯರ್ ಅಲ್ಲ. ನೀವು ರಚನಾ ಅವ್ರ ಫ್ರೆಂಡಾ? ರಚನಾ, ಹೌದಾ? ನಾನು ಫ್ರೆಂಡ್ ಅಲ್ಲ, ಅವ್ರ ಗಂಡ. ಓ, ನೀವೇನಾ ಇವ್ರು ಮಲಗಿರುವಾಗ ತಾಳಿ ಕಟ್ಟಿದ್ದು? ನೋಡಿ, ರಚನಾ ಅವ್ರ ಅಮ್ಮ ನನಗೆ ಎಲ್ಲ ವಿಷಯನೂ ಹೇಳಿದ್ದಾರೆ. ಓಕೆ, ಸೊ ಪ್ಲೀಸ್ ನೀವು ನಮ್ಮಿಬ್ಬರನ್ನ ಡಿಸ್ಟರ್ಬ್ ಮಾಡಬೇಡಿ. ನೀವು ಹೊರಡಿ ಪ್ಲೀಸ್. ಸರ್ 1 ಸೆಕೆಂಡ್, ನಮಗೂ ಮಾತಾಡೋಕ್ಕೆ ಅವಕಾಶ ಮಾಡ್ಕೊ. ರಚನಾ ಅವರಮ್ಮ ನಮ್ಮ ಬಗ್ಗೆ ನಿಮ್ಮ ಹತ್ರ ಏನು ಹೇಳಿದ್ರು ನನಗೆ ಗೊತ್ತಿಲ್ಲ, ಆದರೆ ನನ್ನ ಬಗ್ಗೆ, ನಮ್ಮ ಪ್ರೀತಿ ಬಗ್ಗೆ ನಾನೇ ಕ್ಲಾರಿಟಿ ಕೊಡ್ತೀನಿ. ರಚನೆನ ತುಂಬ ಪ್ರೀತಿಸ್ತಾ ಇದ್ದೀನಿ ಸರ್. ಎಲ್ಲಿ ಅವ್ರನ್ನ ಕಳ್ಕೊಂಡ್ಬಿಡ್ತೀನಲ್ಲ ಅನ್ನೋ ಭಯಕ್ಕೆ ಅವ್ರಿಗೆ ಗೊತ್ತಾಗ್ದಂಗೆ ತಾಳಿ ಕಟ್ತೆ ಅಷ್ಟೇ. ಆದರೆ ನೀವು ತಿಳ್ಕೊಂಡಾಗೆ ರಚನಾ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋದು ಸುಳ್ಳು. ಅವರು ನನ್ನ ತುಂಬಾನೇ ಪ್ರೀತಿಸ್ತಾರೆ, ಹೇಳ್ಕೊತಿಲ್ಲ ಅಷ್ಟೇ. ಸರ್, ಕಳ್ಳ ಆಗಿದ್ದವನು ಸರ್ ನಾನು. ಇವರಿಂದ ಇವ್ರಿಗೋಸ್ಕರ ಬದಲಾದೆ. ಇವ್ರ ಜೊತೆನೆ ಬದುಕಬೇಕು ಅಂತ ಎಷ್ಟು ಆಸೆಗಳು ಕಂಡಿದ್ದೀನಿ ಸರ್. ಆದರೆ ಇವರಮ್ಮ ನಮ್ಮ ಪ್ರೀತಿನ ಒಪ್ತಾ ಇಲ್ಲ. ಸರ್ ಪ್ಲೀಸ್, ನೀವೇ ನಮಗೆ ಸಹಾಯ ಮಾಡಬೇಕು. ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಿಕ್ಕೆ, ನಾನು ರಚನಾ ಜೊತೆ ಒಂದಾಗೋದಿಕ್ಕೆ ಅವಕಾಶ ಮಾಡಿಕೊಡಿ ಸರ್. ಏನ್ ಮಾಡ್ತಾ ಇದೀಯಾ? ಅಜ್ಜಿ ಏನಿಲ್ಲ, ಅದು ಈ ನೆಕ್ಲೆಸ್ ಎಲ್ಲೋ ಆಚೆ ಅಲ್ಲಿತ್ತು, ಸೊ ಲಾಕರಲ್ಲಿ ಹಾಕೋಣ ಅಂತ ತಗೊಂಡ್ಬಂದೆ ಅಷ್ಟೇ. ಆಚೆನಾ? ಸದ್ಯ ನಾನು ಅದನ್ನ ಯೂಸೇ ಮಾಡಿಲ್ಲ, ಲಾಕರಲ್ಲೇ ಇಟ್ಟಿದ್ದೀನಿ. ಅದ್ಯಾಕೆ ನಿನ್ನ ಕೈಗೆ ಬಂತು? ವಾಟ್ ಅಜ್ಜಿ, ನಾನು ಸುಳ್ಳು ಹೇಳ್ತೀನಾ? ಇದು ನೀವು ಅಲ್ಲಿ ಇಟ್ಟಿಲ್ಲ ಅಂದರೆ ಇದಕ್ಕೇನು ಕಾಲಿದೆಯಾ ಅಲ್ಲಿ ಎಲ್ಲೋ ನಡ್ಕೊಂಡು ಹೋಗೋಕ್ಕೆ? ಇತ್ತೀಚೆಗೆ ನಿಮ್ಮ ಮೆಮ್ರಿ ಪವರ್ ಸ್ವಲ್ಪ ಕಡಿಮೆ ಆಗ್ತಿದೆ ಅಜ್ಜಿ. ಇಲ್ಲ ಅನಿಕಾ, ನಾನೆಲ್ಲೂ ಇಟ್ಟಿಲ್ಲ. ಹೀಗೆ ಮರ್ತೋಗಿ ಅಲ್ವಾ ಮೊನ್ನೆ ಒಂದು ನೆಕ್ಲೆಸ್ನ ಕಳ್ಕೊಂಡಿದ್ದು? ಇದು ನನ್ನ ಕಣ್ಣಿಗೆ ಬಿತ್ತು ಅಜ್ಜಿ, ಸೊ ಸೇಫ್ ಆಗಿ ಲಾಕರಲ್ಲಿ ಹಾಕೋಣ ಅಂತ ತಗೊಂಡ್ ಬಂದೆ ಅಷ್ಟೇ. ಮತ್ತೆ ಇದನ್ನ ನನ್ನ ಕೈಯಲ್ಲೇ ಕೊಡ್ಬೋದಾಗಿತ್ತಲ್ಲ? ಯಾಕಜ್ಜಿ, ನಾನು ನಿಮ್ಮ ವಾರ್ಡ್ರೋಬ್ ಮುಟ್ಟಿದ್ದು ನಿಮ್ಗೆ ಇಷ್ಟ ಆಗಿಲ್ವಾ? ಐ ಆಮ್ ಸೋ ಸಾರಿ ಅಜ್ಜಿ, ಅದು ನೀವು ಫೈಲಲ್ಲಿ ಬ್ಯುಸಿ ಇದ್ರಿ, ಅಲ್ಲೇ ನಿಮ್ಮ ಕೈ ಕೊಟ್ಟಿದ್ರೆ ನೀವು ಮತ್ತೆ ಮರೆತು ಎಲ್ಲೋ ಇಟ್ಬಿಡ್ತೀರಾ ಅಂತ ನಾನೇ ಇದನ್ನು ತೊಗೊಂಡು ಬಂದು ಲಾಕರಲ್ಲಿ ಇಡೋಣ ಅಂತ ಬಂದೆ ಅಷ್ಟೇ. ಓಕೆ ಅಜ್ಜಿ, ಈಗಲೇ ಇಟ್ಬಿಡ್ತೀನಿ.
ಅಯ್ಯೋ ಈ ಮಾರ್ಕೆಟಿಂಗ್ ನೋಡ್ಕೊಂಡು ತಲೆನೋವು. ಅಜ್ಜಿ ಕೇರ್ಫುಲ್ ಆಗಿ ಇಟ್ಟಿದ್ದೀನಿ, ಮತ್ತೆ ಕಳ್ಕೊಬೇಡಿ. ನೀವು ಹೀಗೆಲ್ಲ ಕೇಳಿದರೆ ನಾನೇನು ಹೇಳಿ? ರಚನಾಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದ್ದರೆ ಅವರೇ ಹೇಳ್ತಾರೆ ಅಲ್ವಾ ರಚನಾ? ನೋಡಿ, ನೀವು ಅಂದರೆ ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಅವರು ನನ್ನನ್ನು ಮದುವೆ ಆಗೋಕೆ ಒಪ್ಕೊಂಡಿದ್ದಾರೆ. ಇಲ್ಲ ಸರ್, ಅವ್ರು ಒಪ್ಕೊಂಡಿರೋದು ಅವ್ರ ಅಮ್ಮನ ಒತ್ತಾಯಕ್ಕೆ. ಅವರಿಗೆ ನಾನಂದ್ರೆ ಇಷ್ಟ ಇಲ್ಲ ಅಂದಿದ್ರೆ ನಾನು ಇಲ್ಲಿ ತನಕ ಬಂದು ನಿಮ್ಮನ್ನ ಯಾಕೆ ಸರ್ ಬೇಡ್ಕೋತಿದ್ದೆ? ಯಾಕಂತ ಕೇಳಿ ಸರ್, ಪ್ಲೀಸ್ ಸರ್, 1 ಸೆಕೆಂಡ್. ರಚನಾ, ಇಷ್ಟು ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಕೂತಿದ್ಯಲ್ಲ. ಸರ್ ಅರ್ಥ ಮಾಡ್ಕೋತಾರೆ. ನಮ್ಮ ಪ್ರೀತಿ ಉಳಿಸ್ಕೊಳ್ಳೋಣ. ಮಾತಾಡು ಪ್ಲೀಸ್ ಚಿನ್ನ, ಮಾತಾಡೋ.